ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Alexandru is a great mythical hero by the age of 30. 30 ಅಲ್ಲ, ಅದು 30. And luggage window ಹಾ, ಲಗ್ಗೆರೇನಾ? largest. Largest of a conquer. The powerful man. ಕನಸ್ನಾಗೂ ನಂಗೆ ಗುಂಡಮ್ಮ ಕಾಣಿಸ್ತವಳೆ. ಕನಸ್ನಾಗೂ ಆ ಅಲೆಕ್ಸಾಂಡರ್ ಬುಕ್ನ ಉಲ್ಟಾ ಹಿಡ್ಕೊಂಡವಳೆ. ಕನಸ್ನಾಗೂ ಬೋಟಿ ಕುರುಮ್ ಕುರುಮ್ ಅಂತೈತೆ. He is the fighter of the world. ರಾಮನು ಕಾಡಿಗೆ ಹೋದನು. ಅಣ್ಣ, ಹೊಸಿ ಸರ್ಕ ಕಸ ಗುಡಿಸ್ತೀನಿ. ಇವತ್ತು ಒಂದೇ ಕನಸ್ನಾಗೆ ನಂಗೆ ಇಬ್ರು ತಂಗಿರೋ ಕಾಣಿಸ್ತಾರಲ್ಲಪ್ಪ. ಏನ್ ಮಗ, ಇನ್ನು ನಿದ್ದೆ ಆಗಿಲ್ವಾ? ಕನ್ಸು ಬರೋದು ನಿದ್ದೆಲಲ್ಲಪ್ಪಯ್ಯ. ನೀನ್ ನೋಡಿದ್ರೆ ನಿದ್ದೆ ಆಗಿಲ್ವಾ ಅಂತಿದ್ಯಾ? ಮಾವ, ಇದು ಕನ್ಸಲ್ಲ, ನಿಜಾನೇ. ಬಂದೀರಾ? ಅಣ್ಣ, ನಿನ್ಗೋಸ್ಕರನೇ ಬಂದು. ತುಂಬಾ ದಿನ ಆಗೋಗಿತ್ತಲ್ಲ, ಅದಕ್ಕೆ ಓಡೋಡ್ ಬಂದ್ಬಿಟ್ವಿ. ಅದು ನಿಂಗೆ ಸರ್ಪ್ರೈಸ್ ಕೊಡಕ್ ಬಂದಿದಾರ ಅಣ್ಣ ಇವ್ರಿಬ್ರು. ಅದ್ಗೆನೆ ಗುಂಡಕ್ಕನ್ನು ರಾಣಿ ಅಕ್ಕನು ಕರ್ಸಿರೋದು. ಏನ್ರವ ನೀವು? ನಂಗೆ ಹೇಳ್ಬಿಟ್ಟು ಬರ್ಬೇಕು ತಾನೆ. ನೀವು ಹೇಳಿದ್ರೆ ನಾನು ಗಾಡಿ ಮಾಡ್ಕೊಂಡೆ ಕರ್ಕ ಬಂದ್ಬಿಡ್ತಿದ್ದೆ ನಿಮ್ಮನ್ನ. ಪಾಪ ಅದ್ ಏಟೊತ್ತಿಗೆ ಎದ್ ಬಂದ್ರ ಏನೋ ನಿದ್ದೆ ಮಾಡಿದ್ರ ಏನೋ ಬರ್ತಾ ದಾರಿಲಿ ಏನೋ ತೊಂದ್ರೆ ಆಯ್ತಾ? ಅಯ್ಯಯ್ಯಯ್ಯಯ್ಯಯ್ಯ, ನಮ್ ಮನೆ ಇರೋದ್ ಪಕ್ಕದ ಬೀದಿಲೆ. ಅದೇನ್ ಬರ್ತಾ ದಾರಿಲಿ ತೊಂದ್ರೆ ಆಯ್ತಾ ಅಂತ ಕೇಳ್ದೆ. ಹಾರ್ಕೊಂಡೆ ಬಂದ್ಬಿಟ್ಟೆ ನಾನಂತೂ. ಅಣ್ಣ, ನಿನ್ಗೋಸ್ಕರ ಅಂದ್ರೆ ಅದೇಟೆ ಕಷ್ಟ ಆಗ್ಲಿ ಎಲ್ಲಾನು ದಾಟ್ಕೊಂಬತ್ತೀವಿ. ಬಾರೋ, ಬೆಳಗಾನ ಎದ್ದು ಮಕ್ಕಳನ್ನ ನೋಡೋ ಮನ್ಸ ನಾನು. ಇವತ್ತು ನಂಗೆ ಬೆಳಗ್ಗೆನೆ 2 ಜಾಸ್ತಿ ತೋರಿಸ್ಬಿಟ್ಟೆ ನೀನು. ಮಾವ, ನೀನ್ ಅಂಗಡಿಲಿ ಏನ್ ಹೇಳ್ತಿದ್ದೆ ಹೇಳು? ರತ್ನ ಮದ್ವೆ ಆಗ್ತಾಳೆ. ಅವಳು ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಆಗ್ಬಿಡುತ್ತೆ. ಮುಂಚೆ ತಂಗಿರೆಲ್ಲ ಮನೇಲಿರುವಾಗ ಮನೆಯೆಲ್ಲ ಗಲಗಲ ಅಂತಿತ್ತು ಅಂತ ಹೇಳ್ತಿದ್ದೆ ಅಲ್ವಾ? ಅದಕ್ಕೆ ಮತ್ತೆ ಮನೆಯೆಲ್ಲ ಗಲಗಲಗಲ ಅಂತಿರ್ಲಿ ಅಂತ ಇವ್ರನ್ನೆಲ್ಲರನ್ನು ಕರ್ಸಿದ್ದೀನಿ. ನಿನ್ಗೋಸ್ಕರ ಸರ್ಪ್ರೈಸ್. ಅಯ್ಯೋ ಮಾವ, ಖುಷಿ ಪಡು. ಅದನ್ ಬಿಟ್ಟು ಕಣ್ ತುಂಬ್ಕೊಳ್ತಿದ್ಯಲ್ಲ. ಪ್ರೀತಿಸೋ ಜೀವ ಎದುರು ಬಂದಾಗ ಮಾತು ಬರಾಕಿಲ್ಲ ಕಣವ. ಕಣ್ಣಲ್ಲಿ ಕಣ್ಣೀರು ತುಂಬತೈತೆ. ನಿಜ ಕಣಪ್ಪಯ್ಯ, ನಿಜ. ಅದೆಲ್ಲ ಬಿಡಿ, ಹಳೆಯಂದ್ರಲ್ಲವಾ? ಅದು ಅದು ಮಾವ, ಅದು ಮನುಕೋಡ್ರಿಗೆ ತುಂಬಾ ಮೀಟಿಂಗ್ಸ್ ಇದೆಯಂತೆ. ಅದಕ್ಕೆ ಅವರು ಬರಕ್ಕಾಗ್ಲಿಲ್ಲ. ರಾಣಿ ಒಬ್ಳೆ ಬಂದಿದ್ದಾಳೆ. ಅವರು ಎಂಗೇಜ್ಮೆಂಟಿಗೆ ಬರ್ತಾರೆ ಬಿಡು. ನಮ್ ಸೀನನ್ನಾದ್ರೂ ಬರ್ಬೋದಿತ್ತಲ್ವಾ? ಅಣ್ಣ, ಅಯ್ಯೋ, ಅವ್ರಿಗೆ ತುಂಬಾ ಜಿಮ್ ಕೆಲ್ಸ. ಅದಕ್ಕೆ ಅವರು ಎಂಗೇಜ್ಮೆಂಟ್ಗೆ ಬರ್ತಾರೆ ಒಟ್ಟಿಗೆ. ಅಂತೂ ನನ್ ಮದ್ವೆ ನೆಪದಲ್ಲಾದ್ರೂ ಎಲ್ರೂ ಒಟ್ಟಿಗೆ ಸೇರೋಂಗಾಯ್ತಲ್ಲ, ಅದೇ ಖುಷಿ. ಇವತ್ತಿಂದ ಇದು ಬರೀ ಮನೆ ಅಲ್ಲ, ಮದ್ವೆ ಮನೆ. ಹಬ್ಬ ಮಾಡೋಣ. ಶಿವಣ್ಣನ್ ತಂಗಿರು ಮನೆಗ್ ಬಂದವ್ರೆ ಅನ್ಮ್ಯಾಕೆ ಹಬ್ಬ ಅಲ್ಲ, ಊರ್ ಹಬ್ಬ ಮಾಡ್ಬಿಡಮ್ಮ. ಸರಿ, ನಾನು ಹಂಗಾರೆ ವಸಿ ಸ್ನಾನ ಮಾಡ್ಕೊ ಬರ್ತೀನಿ. ಅಯ್ಯಯ್ಯ, ವಸಿ ಬೇಡ, ಬೇಕಾರೆ ಪೂರ್ತಿನೇ ಸ್ನಾನ ಮಾಡ್ಕೊಂಡ್ ಇಲ್ಲೇ ಇರ್ತೀವಿ. ನಿನ್ನ ಬರ್ತೀನಿ ರೀ.
ಗೋಡಂಬಿ ಒಂದು ಅರ್ಧ ಕೆಜಿ ಹಾಕ್ಲಾ? ಏಯ್ ಗೋಡಂಬಿ ಗೋಡಂಬಿ ಹಾಕ್ಬೇಕಾದ್ರೆ ಹಂಗೆ ಬಾಯಿಗೆ ಹಾಕೊಂಡ್ಬಿಟ್ಯಾ? ಇಲ್ಲಣ್ಣ, ನಾನ್ ಬಾಯಿಗೆ ಹಾಕೊಂಡಿಲ್ಲಣ್ಣ. ಪಾಪ ಜೇಬ್ಗೆ ಹಾಕೊಂಡವ್ ನಾನು. ಏಯ್ ನನ್ನ ಮಗನೇ, ತಂಗಿರು ಮನೆಗ್ ಬಂದಿದಾರಲ್ಲ ಅನ್ನೋ ಖುಷಿಗೆ ಒಂದೇ ಒಂದ್ ತಗೊಂಡೆ ಅಟ್ಟೆಯ. ಈ ಮಾತು ಹೇಳಿದಕ್ಕೆ ಬದಿಕೊಂಡೆ ನೋಡು ನೀನು. ಪಾಪ ಅಂತ ಬಿಡ್ತೀವಿ. ನೀವೊಂದು ಕೆಲಸ ಮಾಡಿ, ಇವತ್ತು ಮನೇಲಿ ಹಬ್ದೂಟ, ಅದಕ್ಕೆ ಊಟವ ನಾನು ಇಲ್ಲೇ ಅಂಗಡಿಗೆ ಕಳಿಸ್ಕೊಡ್ತೀನಿ, ಮಾಡ್ಕೊಳ್ಳಿ. ಕಳಿಸ್ತೀಯ? ನೀನೆಲ್ಲ ಹೋಗ್ತಿದ್ಯಣ? ನಾನಾ? ಅದು ಪಾರು ನಂಗೆ ಸರ್ಪ್ರೈಸ್ ಕೊಡಕ್ಕೆ ಅಂದ್ಕೊಂಡು ತಂಗಿರ್ನೆಲ್ಲ ಮನೆ ಕರ್ಕ ಬಂದ್ಲಾ. ಈಗ ನಾನು ಅವರಿಗೆಲ್ಲ ಸರ್ಪ್ರೈಸ್ ಕೊಡಮ್ಮ ಅಂತ ಅಳಿಯಂದ್ರನ್ನೆಲ್ಲ ಕರ್ಕ ಬಂದ್ಬಿಡ್ತೀನಿ. ಈಗ ಮಾಸ್ತಿಗೊಪ್ಲಿಗೆ ಹೋಗಿ ರಾಜ್ಕುಮಾರ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೆಂಗಿದ್ರು ನಮ್ ಸೀನಾ ಇಲ್ಲೇ ಇರ್ತಾನೆ, ಅವನ್ನ ಕರ್ಕೊಂಡು ಮನೆಗೆ ಹೋಯ್ತೀನಿ. ಎಲ್ರಿಗೂ ಸಪೆ ರೈಸು ಸಪೆ ರೈಸ್. ಕೊಟ್ಟೆ ಅಂದ್ರೆ ಮುನ್ಲೆಲ್ಲ ಮುರ್ಕೊಂಡ್ಬಿಡ್ಬೇಕು ನನ್ನ ಮಕ್ಕಳ. ಆಮಿಕೊಂಡು ವ್ಯಾಪಾರ ಮಾಡ್ರಲ್ಲ ಎಲ್ಲ ಇಲ್ಲಿ ವ್ಯಾಪಾರ ಜೋರಾಗಬೇಕು, ಬಿಸ್ನೆಸ್ ದೊಡ್ಡದಾಗಬೇಕು ಅನ್ಕೊಂಡು ನಾನು ಯೋಚನೆ ಮಾಡ್ತಿದ್ರೆ ಈ ನನ್ನ ಮಕ್ಕಳು ನನ್ನ ಜೊತೆ ಬರ್ತಾರಂತೆ. ನನ್ನ ಜೊತೆ ಹಲೋ, ಐ ಗೋ ರೇಸ್ ಅಂಡ್ ಟೇಕ್ ಯು ಪಾರು ಮಾರ್ಸಿ ಕಪಲ್ ಗೋಯಿಂಗ್ ಟೇಕಿಂಗ್ ರಾಜ್ಕುಮಾರ. ಯು ಸಿಟ್ ಹಿಯರ್, ಬಾಯ್ ಬಾಯ್, ವ್ಯಾಪಾರ ಬಿಗ್ ಹ್ಯಾಪನಿಂಗ್. ಬಾಯ್. ಏಯ್, ಜವಾಬ್ದಾರಿ ಅಂದ್ರೆ ಇದು ಕಲ, ಬರೀ ಗೋಡಂಬಿ ತಿನ್ನೋದಲ್ಲ. ನೀನ್ ಹೇಳಿದ್ಮ್ಯಾಕೆ ನೆನ್ಪಂತು ಗೋಡಂಬಿ ತಿಂತೀನಿ. ಫೋನ್ ಎತ್ತು ಬೇಬಿ. ಎಷ್ಟು ಸಲ ಮಾಡ್ರ ಫೋನ್ ಎತ್ತುತ್ತಾ ಇಲ್ವಲ್ಲಪ್ಪ. ಈ ಊಟ ಬಾಯ್ ಮಣ್ಣಾಕ ನನ್ನ ಜೀವನ ಎಕ್ಕುಡ್ಸಿಟ್ಬಿಟ್ಟವಳೆ. ಮನೆಗೆ ಹೋದ್ರೆ ಆವಾಜ್ ಮೇಲೆ ಆವಾಜ್ ಆಗ್ತಾವಳೆ. ಅಯ್ಯೋ ದೇವ್ರೆ, ಪಿಂಕಿ ಬೇರೆ ಫೋನ್ ಎತ್ತುತ್ತಾ ಇಲ್ಲ. ಏನಪ್ಪ ಮಾಡ್ಲಿ? ಈ ಮ್ಯಾಟ್ರು ನಮ್ಮ ಹುಡುಗರಿಗೆ ನನಗೆ ಗೊತ್ತಾಗ್ಬಿಟ್ರೆ, ಅದ್ರಲ್ಲೂ ಹೆಂಡತಿ ಕೈಲಿ ಉಗಿಸ್ಕೊತಾ ಇದೀನಿ, ಬೈಸ್ಕೊತಾ ಇದೀನಿ ಅಂತ ನನಗೆ ಗೊತ್ತಾಗ್ಬಿಟ್ರಂತೂ ಊರ್ ಸಾಯ್ಸಾಕ್ಬಿಡ್ತಾರಲ್ಲಪ್ಪ ನನ್ನನ್ನ. ಮನೇಲಿ ಹೋಗಿ ನಮ್ಮ ಅವ್ವನ್ ತವ ಹೇಳೋಣ ಅಂದ್ರೆ ಅಲ್ಲೂ ಹೇಳಕ್ಕಾಯ್ತಿಲ್ಲ. ಪಿಂಕಿ ಏನಾರು ನಾನು ಬಿಟ್ಟೋಗ್ಬಿಟ್ರೆ ನನ್ ಹೆಂಗಪ್ಪ ಬದುಕಣ? ಥೂ, ಜೀವನ ಪರ್ಯಂತ ಈ ಮೂಟೆ ಜೊತೆನೆ ಸಂಸಾರ ಮಾಡ್ಬೇಕಾಯ್ತದಲ್ಲಪ್ಪ. ನಾನ್ ಸತ್ರು ಸರಿ, ಯಾವುದೇ ಕಾರಣಕ್ಕೂ ಇವಳ ಜೊತೆ ಮಾತ್ರ ಇರಕ್ಕಿಲ್ಲ. ನನ್ನ ಬದುಕು ಈ ರೀತಿ ಆಗುತ್ತದೆ ಎಂದು ನಾನು ಯೋಚನೆ ಮಾಡಿರಲಿಲ್ಲ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆ ಮನೆ, ಬಾಂಡ್ಲಿ ಫಾದರ್, ಸಪೋರ್ಟಿಂಗ್ ಮದರ್, ಇರಿಟೇಟಿಂಗ್ ಸಿಸ್ಟರ್, ಎಲ್ಲವೂ ಚೆನ್ನಾಗಿಯೇ ಇತ್ತು. ಈ ಮೂಟೆ ನನ್ನ ಬದುಕಿನಲ್ಲಿ ಬಂದು ಸರ್ವನಾಶ ಮಾಡಿಬಿಟ್ಲು. ಈಗ ಅವಳು ಕೊಡುತ್ತಿರುವ ಹಾವಳಿಯಿಂದ ಪಿಂಕಿಯನ್ನು ನನ್ನ ಎದೆಯಿಂದ ಕತ್ತರಿಸಿ ತೆಗೆಯಲಾಗುತ್ತಿದೆ. ಈ ಮೂಟೆಯಿಂದ ನನ್ನ ಜೀವನವೇ ಸರ್ವನಾಶವಾಗಿದೆ. ಈಗಲೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈಗಲೇ ಮೂಟೆಯನ್ನು ಮನೆ ಬಿಟ್ಟು ಓಡಿಸಿ, ಈಗಲೇ ಅವಳನ್ನು ತ್ಯಜಿಸಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.